Hello students. So in the previous video I explained you about the internal check and auditor. Is it? So now in this video I'm going to explain you the internal check has regards to cash sales. So that means related to the cash sales. So what are the internal check is to be conducted. So these all things will be told by the auditor only. So in the previous video I explained you whether internal check is good for auditor or it is a bad. That means it will act as advantageous to him or disadvantage. So how advantage means because his work will be reduced. Okay, so if a company is assuring a good internal check system, then auditor work will be uh, work will be reduced. Okay, at the same time in another way it will act as a disadvantage also. How is disadvantage means here auditor will blindly trust the internal check system and your reports also, and he will not go for in detail checking, he will just go for test checking. Test checking is nothing but what? So just glance up, he will check the few points and he will give the acceptance. So sometimes the internal check system may be a favorable to him and sometimes it will become an unfavorable. Okay, and unfavorable ಆಯ್ತಂದ್ರೆ ಅವ್ನ ಜಾಬಿಗೆ ಪ್ರಾಬ್ಲಮ್ ಆಗ್ಬಿಡ್ತದ್ರಿ. ಆ್ಯಂಡ್ ಅವ ಏನು ಆಡಿಟ್ ರಿಪೋರ್ಟ್ ಕೊಡ್ತಾನಲ್ಲ ಅದು ಅಶ್ಯೂರ್ಡ್ ಇರುವುದಿಲ್ಲ, ಅದನ್ನು ಆಮೇಲೆ ಟ್ರಸ್ಟ್ ವರ್ದಿ ಇರುವುದಿಲ್ಲ ಅಂತ ಹೇಳ್ಬೋದು. ಓಕೆ, so now in this video I'm going to explain you about further things like internal check has regards to cash sales. ಸೊ ಕ್ಯಾಶ್ ರಿಸಿಪ್ಟ್ಸ್ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಅದರೊಳಗೆ ಕ್ಯಾಶ್ ಸೇಲ್ಸ್ನು ಒಂದು ಬರ್ತದೆ ನೋಡ್ರಿ. ಸಿ ಇಂಟ್ರೊಡಕ್ಷನ್. ಕ್ಯಾಶ್ ಸೇಲ್ಸ್ ಮೇ ಬಿ ಕನ್ಸಿಸ್ಟ್ ಆಫ್ ಕ್ಯಾಶ್ ಸೇಲ್ಸ್ ಓವರ್ ದ ಕೌಂಟರ್, postal sales or sales under mail order business, and another one is sales by traveling agents. So cash sale, first and foremost, you already know cash sale is nothing but what? Where the company will make the sales and here the immediate payment will happen. There is no delay in payment. That means there is no credit period. ಅಲ್ಲಿ ಕ್ರೆಡಿಟ್ ಪೀರಿಯಡ್ ಇರುವುದಿಲ್ಲ, ಟೈಮ್ ಪೀರಿಯಡ್ ಕೊಡೋದಿಲ್ಲ ಅವರು. ಓಕೆ, ಹಿಯರ್ ದೇ ಹ್ಯಾವ್ ಟು ಮೇಕ್ ದ ಟ್ರಾನ್ಸಾಕ್ಷನ್ ಥ್ರೂ ಕ್ಯಾಶ್ ಓನ್ಲಿ. ಸೊ ಇಲ್ಲಿ ಗೂಡ್ಸ್ ತೊಗೊಂಡ್ರೆ ಇಮಿಡಿಯೇಟ್ಲಿ ಕ್ಯಾಶ್ ಕೊಟ್ಬಿಡಬೇಕು. ಸೊ ಇದು ಕ್ಯಾಶ್ ಸಂಬಂಧಪಟ್ಟಿದ್ದಂಗೆ ಇಲ್ಲಿ ಇಂಟರ್ನಲ್ ಚೆಕ್ಕಿಗೆ 3 ಥರದ್ದು ಬರ್ತಾವ್ರಿ. ಆ್ಯಂಡ್ ಕ್ಯಾಶ್ ಸೇಲ್ಸ್ 3 ಥರ ಆಗ್ತಾವೆ. ಫಸ್ಟ್ ಈಸ್ ವಾಟ್? ಕ್ಯಾಶ್ ಸೇಲ್ಸ್ ಓವರ್ ದ ಕೌಂಟರ್. ಸೊ ಇದು ಕಂಪ್ನಿಯೊಳಗೆ ಅವ್ರದ್ದೇ ಒಂದು ಔಟ್ಲೆಟ್ನಾಗ ಆಗುವಂಥದ್ದು ಕ್ಯಾಶ್ ಸೇಲ್ಸ್. ಓಕೆ, ಅನದರ್ ಒನ್ ಈಸ್ ಪೋಸ್ಟಲ್ ಸೇಲ್ಸ್ ಆರ್ ಸೇಲ್ಸ್ ಅಂಡರ್ ಮೇಲ್ ಆರ್ಡರ್ ಬಿಸ್ನೆಸ್. ಸೊ ಈಗ ಇನ್ನೊಬ್ಬ ಕಸ್ಟಮರ್ ಏನು ಮಾಡ್ತಾರೆ, ಅವರಿಗೆ ಆರ್ಡರ್ ಕಳಿಸಿರ್ತಾರೆ ಅಥವಾ ಮೇಲ್ ಕಳಿಸಿರ್ತಾರೆ, ನಮ್ಗೆ ಇಷ್ಟು ಗೂಡ್ಸನ್ನು ಕಳಿಸ್ರಿ, ನಾವು ನಿಮ್ಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ. ಸೊ ಆ ಮುಖಾಂತರನೂ ಇಲ್ಲೊಂಥರ ಸೇಲ್ಸ್ ಆಗ್ತಾವ್ರಿ. ಇನ್ನೊಂದು ಸೇಲ್ ಯಾವ ಥರ ಅಂದ್ರೆ ಸೇಲ್ಸ್ ಬೈ ಟ್ರಾವೆಲಿಂಗ್ ಏಜೆಂಟ್. ಸಮ್ ಸೇಲ್ಸ್ಮನ್ಸ್ ವಿಲ್ ಬಿ ಹೈಯರ್ಡ್ ಬೈ ದ ಕಂಪನಿ ಆ್ಯಂಡ್ they will take the goods and they will be traveling from one place to another place for selling the goods. ಓಕೆ, ಸೊ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದಿಷ್ಟು ಶ್ಯಾಂಪೂ ಪ್ಯಾಕೆಟ್ಸ್, ಸೋಪ್ ಪ್ಯಾಕೆಟ್ಸ್ ಇರ್ತಾವೆ, ಆಮೇಲೆ ಶೇವಿಂಗ್ ಕ್ರೀಮ್ಸ್ ಆ್ಯಂಡ್ ಅವೆಲ್ಲ ಗೆಜೆಟ್ಸ್ ಏನು ಯೂಸ್ ಮಾಡ್ತೀವಲ್ಲ ಅವು ಕಂಪನಿ ಬ್ರ್ಯಾಂಡೇ ಇರ್ತಾವೆ ರೀ. ಅಂಥವೇ ಮನೆ ಮುಂದೆ ಬಂದಿರ್ತಾವೆ, ನೀವು ನೋಡ್ಬೋದು. ಮನೆ ಮುಂದೆ ಸೇಲ್ಸ್ಮನ್ಸ್ ಅಥವಾ ಸೇಲ್ಸ್ ವುಮನ್ಸ್ ಅಂತ ಹೇಳಿ ಬರ್ತಾರೆ ಭಾಳ ಮಂದಿ. ಸೊ ಅವೆಲ್ಲ ಶ್ಯಾಂಪೂ ಸೋಪ್ಸ್ ಯೂಶ್ವಲಿ ನೀವು ನೋಡ್ಬೋದು ಅವ್ರ ಕಡೆ ಇರ್ತಾವೆ. ಕಂಪ್ನಿ ಪ್ರಾಡಕ್ಟ್ಸ್ ರೀ, ಹೊರಗೆ ಅಂಗಡಿಗೆ ಸಿಗೋದೇ ಅಲ್ಲೂ ಸಿಗ್ತಾವೆ. ಆ್ಯಂಡ್ ಸಮ್ಟೈಮ್ಸ್ ದೇ ವಿಲ್ ಗಿವ್ ಒನ್ ಡಿಸ್ಕೌಂಟ್ ಆಲ್ಸೋ. ಸೊ ಅದು ಎದಕ್ಕಂದ್ರೆ ಅದೊಂಥರ ಸೇಲ್ಸ್ ಹೆಚ್ಚು ಮಾಡೋ ರೀತಿ. ಕಂಪನಿ ವಿಲ್ ಗೋ ಫಾರ್ ದಟ್ ಕೈಂಡ್ ಆಫ್ ಸ್ಟ್ರಾಟಜಿ ಆಲ್ಸೋ. ಓಕೆ, ಬಟ್ ಅಲ್ಟಿಮೇಟ್ಲಿ ಕಂಪ್ನಿ ವಿಚಾರ ಏನಂದ್ರೆ ಸೇಲ್ಸ್ ಜಾಸ್ತಿ ಆಗಬೇಕು, ಜಾಸ್ತಿ ಟರ್ನ್ ಓವರ್ ಆಗಬೇಕು, ಜಾಸ್ತಿ ಕ್ಯಾಶ್ ಬರಬೇಕು, ಅಂದ್ರೆ ಪ್ರಾಫಿಟ್ ಆಗಬೇಕು. ಇದು ಅಲ್ಟಿಮೇಟ್ಲಿ ಇರ್ತದೆ. ಸೊ ನಾವು ರಿಲೇಟೆಡ್ ಟು ದೀಸ್ ಆಲ್ ಐಟಮ್ಸ್ ವಿಲ್ ಸಿ ಅಬೌಟ್ ದ ಇಂಟರ್ನಲ್ ಚೆಕ್. ಸಿ ಫಸ್ಟ್ ಒನ್ ಕ್ಯಾಶ್ ಸೇಲ್ಸ್ ಓವರ್ ದ ಕೌಂಟರ್. ಸೊ ಕ್ಯಾಶ್ ಸೇಲ್ಸ್ ಅಲ್ಲೇ ಆಗ್ತದಲ್ಲ, ಸೊ ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್, ಫಾರ್ ಈಚ್ ಸೆಕ್ಷನ್ ಆರ್ ಕೌಂಟರ್ ಅ ಸಪ್ರೇಟ್ ಸೇಲ್ಸ್ಮನ್ ಶುಡ್ ಬಿ ಅಪಾಯಿಂಟೆಡ್. ಸೊ ಕಂಪ್ನಿಯೊಳಗೆ ಎಷ್ಟು ಅವರು ಕೌಂಟರ್ಸ್ ಮಾಡ್ಕೊಂಡಿರ್ತಾರಲ್ಲ ಸೇಲ್ಸ್ ಮಾಡಲಿಕ್ಕೆ, ಪ್ರತಿಯೊಂದು ಕಡೆನೂ ಅವ್ರು ಏನು ಮಾಡ್ಬೇಕ್ರಿ, ಪ್ರತಿಯೊಂದು ಕೌಂಟರಿಗೆ ಒಬ್ಬೊಬ್ಬ ಸೇಲ್ಸ್ಮನನ್ನು ಅಪಾಯಿಂಟ್ ಮಾಡಬೇಕು. ಓಕೆ, ದಟ್ ಈಸ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಮೆಜರ್ಸ್. ಓಕೆ, ನೆಕ್ಸ್ಟ್, ಈಚ್ ಸೇಲ್ಸ್ಮನ್ ಶುಡ್ ಬಿ ರಿಕಗ್ನೈಸ್ಡ್ ಬೈ ಹಿಸ್ ಪರ್ಸನಲ್ ನೇಮ್ ಆರ್ specific recognition.
the company has to give a specific number, or they have to recognize from that particular person name. ಸೊ ಆ ಪರ್ಸನ್ ನೇಮ್ ಕೌಂಟ್ರಿಗೆ ಕೊಟ್ಬಿಟ್ರು ಅವ್ರಿಗೆ ಈಸಿ ರಿಕಗ್ನೈಸೇಷನ್ ಆಗ್ತದೆ. ಅಥವಾ ನಂಬರ್ ಕೊಡಬೇಕು. ಯೂಶ್ವಲಿ ನೀವು ನೋಡ್ಬೋದು ಹೊರಗೆಲ್ಲ ನಂಬರ್ಸ್ ಇರ್ತಾವೆ ಕೌಂಟರ್ಸ್ನಾಗ. ಈಗ ನಿಮ್ಗೆ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಪೆಷಲಿ ಇವು ಗೃಹಶೋಭ ಅಥವಾ ಹಿಂಗೆ ಮೇಲೆ ಸೇಲ್ ಐಟಮ್ಸ್ ಮೇಳ ಅಂತ ಏನು ಬರ್ತಾವಲ್ರಿ ಅಲ್ಲೆಲ್ಲ ನಂಬರ್ಸು ಕೊಟ್ಟಿರ್ತಾರೆ. ಒಬ್ಬೊಬ್ರು ತಮ್ಮದು ಬಿಸ್ನೆಸ್ದು ಇದು ಹಾಕ್ಕೊಂಡಿರ್ತಾರೆ, ಮೇಲೆ ಹೆಸರು ಹಾಕ್ಕೊಂಡಿರ್ತಾರೆ. ಬಟ್ ಅದಕ್ಕಿಂತ ಇದು ಕಂಪ್ನಿ ಒಳಗೆ ಆಗೋದ್ರಿಂದ ನಂಬರ್ಸ್ ಕೊಟ್ಟರೆ ಈಸಿ ಆಗ್ತದೆ. ನೆಕ್ಸ್ಟ್, ನೋ ಕೌಂಟರ್ ಸೇಲ್ಸ್ಮನ್ ಶುಡ್ ಬಿ ಅಲೌಡ್ ಟು ರಿಸೀವ್ ಕ್ಯಾಶ್ ಡೈರೆಕ್ಟ್ಲಿ ಫ್ರಮ್ ದ ಕಸ್ಟಮರ್ ನಾರ್ ಡೆಲಿವರ್ ದ ಗೂಡ್ಸ್ ಸೋಲ್ಡ್ ಟು ದೆಮ್ ಡೈರೆಕ್ಟ್ಲಿ. ಸೊ ಡೈರೆಕ್ಟಾಗಿ ಅವ್ರಿಗೆ ಬರೀ ಹಿಂಗೆ ಗೂಡ್ಸ್ ಕೊಟ್ಬಿಟ್ಟು ಡೈರೆಕ್ಟ್ಲಿ ರೊಕ್ಕ ಇಸ್ಕೊಂಡ್ಬಿಡೋದು ಒಂದು ವ್ಯವಹಾರ ಮಾಡಬಾರ್ದು ರೀ. ಅಲ್ಲಿ ಏನಾರ ಒಂದು ರಿಸಿಪ್ಟ್ ಅನ್ನೋದು ಬೇಕು, ಯಾಕಂದ್ರೆ ಅದು ಪ್ರೂಫ್ ಅಂತ ಆ್ಯಕ್ಟ್ ಆಗಬೇಕಲ್ರಿ. ಸೊ ಡೈರೆಕ್ಟ್ಲಿ ಅವರು ಕ್ಯಾಶ್ ಗೂಡ್ಸ್ ಡೆಲಿವರು ಮಾಡಬಾರ್ದು, ಡೈರೆಕ್ಟಾಗಿ ಕ್ಯಾಶ್ ರಿಸೀವ್ ಮಾಡಬಾರ್ದು. ದೇರ್ ಮಸ್ಟ್ ಬಿ ಸಮ್ document which must assure that a particular transaction has taken place. Okay, what could maybe it will be a receipt. Okay, see, the sales memo prepared by the counter salesman should be checked by some senior clerk who examines and verify the details. So ಇಲ್ಲಿ ಸೇಲ್ಸ್ ಮೆಮೊ ಅಂತ ರೆಡಿ ಆಗ್ತಾವೆ. ಸೊ ಮೆಮೊ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸ್ಲಿಪ್. ಸೊ ಏನೇನು ಡೀಟೇಲ್ಸ್ ಇರ್ತಂದ್ರೆ ಸೇಲ್ ಆಗಿದ್ದು ಕ್ವಾಂಟಿಟಿ, ರೇಟ್, ಅದ್ರ ಬಗ್ಗೆ ಎಲ್ಲ ಇರ್ತದೆ. ಆ ಸೇಲ್ಸ್ ಮೆಮೊ ಯಾರು ಪ್ರಿಪೇರ್ ಮಾಡ್ತಾರಂದ್ರೆ ಕೌಂಟರ್ ಸೇಲ್ಸ್ಮನ್, ಕೌಂಟರ್ನಾಗ ಇರ್ತಾನಲ್ಲ ಅವ. ಅದನ್ನು ಯಾರು ಚೆಕ್ ಮಾಡಬೇಕು ಅಂದ್ರೆ ಸೀನಿಯರ್ ಕ್ಲರ್ಕ್ಸ್ ಅಂತಂದ್ರೆ ಹೆಡ್ ಕ್ಲರ್ಕ್ಸ್ ಅಂತ ಇರ್ತಾರಲ್ರಿ, ಅವರು ಅಂಡರ್ ಸೇಲ್ಸ್ಮನ್ ಇರ್ತಾರೆ. ಹಾಗಾಗಿ ಅವ್ರು ಹೆಡ್ ಪರ್ಸನ್ ಇರ್ತಾರೆ, ಸೂಪರ್ವೈಸರ್. ದೇ ಹ್ಯಾಸ್ ಟು ಎಕ್ಸಾಮೈನ್ ಎವ್ರಿಥಿಂಗ್. ನೆಕ್ಸ್ಟ್, ಅಬೌಟ್ ದ ಪೋಸ್ಟಲ್ ಸೇಲ್ಸ್ ಆರ್ ಸೇಲ್ಸ್ ಅಂಡರ್ ಮೇಲ್ ಆರ್ಡರ್ ಬಿಸ್ನೆಸ್. ಸೊ ಕೌಂಟರ್ ಸೇಲ್ಸ್ ಇದ್ರೆ ಈ ಥರ ಇಂಟರ್ನಲ್ ಚೆಕ್ ಸಿಸ್ಟಮ್ ಮಾಡ್ಕೋಬೇಕು, ಅಂದರೆ ಇನ್ನೊಬ್ರು ವೆರಿಫೈ ಮಾಡೋದು ವರ್ಕ್ ಈ ಥರ. ನೆಕ್ಸ್ಟ್, ಪೋಸ್ಟಲ್ ಸೇಲ್ಸ್. ಸೊ ಪೋಸ್ಟಲ್ ಸೇಲ್ಸ್ ಅಂದ್ರೆ ಪೋಸ್ಟ್ ಮುಖಾಂತರ ಏನಾದ್ರು ಸಾಮಾನು ಡೆಲಿವರಿ ಆಗ್ತಾವೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮದು ಆನ್ಲೈನ್ ಏನು ಮಾಡ್ತಿರಲ್ರಿ ನೀವು, ಆನ್ಲೈನ್ ಬುಕ್ಕಿಂಗ್ ಅನ್ರಿ ಅಥವಾ ಕಾಮರ್ಸ್ ಅನ್ಬೋದು. ಸೊ ಏನು ಆನ್ಲೈನ್ನಾಗ ಗೂಡ್ಸ್ ತರಿಸ್ತಿರಲ್ಲ ಅದ್ರ ಬಗ್ಗೆ ಮಾತಾಡ್ಲಿರ್ತೀವಿ. So there should be a separate section in the sales department to deal with the postal sales. So sales department ನಾಗೆ ಎಲ್ಲಾನು ಮಿಕ್ಸ್ ಮಾಡಬಾರ್ದು ರೀ. ಕೌಂಟರ್ ಸೇಲ್ಸ್ ಆಗಲಿ ಹಾಗೆ ಹೊರಗೆ ಸೇಲ್ಸ್ ಮಾಡೋದು. ಬಟ್ ಇದನ್ನು ಪೋಸ್ಟಲ್ ಸೇಲ್ಸ್ ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಬೇಕು. ಓಕೆ, ಆ್ಯಂಡ್ ದೇರ್ ಶುಡ್ ಬಿ ಅ ಸಪ್ರೇಟ್ ರಿಜಿಸ್ಟರ್ known as VPP register. So they have to maintain one separate register called as VPP register. VPP is nothing but value payable by post. That means what the value they are paying for that particular product. ಯಾಕಂದ್ರೆ ಪೋಸ್ಟಾಗಿ ಕಳಿಸಿದಾಗ ಒಂದು ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ರೀ. ಯಾಕಂದ್ರೆ ಇವನ್ ಪೋಸ್ಟಲ್ ಚಾರ್ಜಸ್ನೂ ತೊಗೋತಾರೆ. ಸಮ್ ಟೈಮ್ಸ್ ಏನು ಮಾಡ್ತಾರೆ ರೀ, ಅದನ್ನ ಪೋಸ್ಟಲ್ ಚಾರ್ಜ್ ಅಂತ ಅಥವಾ ಡೆಲಿವರಿ ಚಾರ್ಜ್ ಅಂತಲೂ ಅನ್ಬೋದು ನೀವು. ಅದನ್ನು ಒಮ್ಮೊಮ್ಮೆ ಕಸ್ಟಮರಿಗೆ ಹಾಕ್ತಾರೆ, ಒಮ್ಮೊಮ್ಮೆ ಕಂಪ್ನಿ ತಾನೇ ಬಿಯರ್ ಮಾಡ್ತದೆ. ಬಟ್ ಅವ್ರು ನಂಬಿಕೆ ವಾಸ್ತೆ ತಾವು ಬಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ ರೀ. ದೇ ಆರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಡೆಲಿವರಿಂಗ್ ದ ಗೂಡ್ಸ್ ಟು ಯು. ದಟ್ ಮೀನ್ಸ್ ನೋ ಡೆಲಿವರಿ ಕಾಸ್ಟ್ ಟು ದ ಕಸ್ಟಮರ್. ಬಟ್ ಅವ್ರು ಏನು ಮಾಡ್ತಾರೆ, ಡೆಲಿವರಿ ಕಾಸ್ಟ್ ಕಸ್ಟಮರ್ ಕಡೆ ವಸೂಲಿ ಮಾಡೇ ಮಾಡ್ತಾರೆ. ಅದನ್ನೇನು ಮಾಡ್ತಾರೆ ಅಂದ್ರೆ ಪ್ರಾಡಕ್ಟ್ ಪ್ರೈಸ್ ಹೈಕ್ ಮಾಡಿಬಿಡ್ತಾರೆ. ಅದರಿಂದ ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡಲೇಬೇಕಾಗ್ತದೆ. ಓಕೆ, ಸೊ ದಿಸ್ VPP ವ್ಯಾಲ್ಯೂ ದಿಸ್ ಶುಡ್ ಬಿ ರಿಜಿಸ್ಟರ್ಡ್ ಇಯರ್. ಓಕೆ, ಸೊ ಅದನ್ನೊಂದು ರಿಜಿಸ್ಟರ್ ಮಾಡಲಿಕ್ಕೆ ಒಂದು ಸಪ್ರೇಟ್ ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್, ಆ್ಯಸ್ ಸೂನ್ ಆ್ಯಸ್ ಕ್ಯಾಶ್ ಈಸ್ ರಿಸೀವ್ಡ್ ಅಗೇನ್ಸ್ಟ್ VPP ಸೇಲ್ಸ್ ಇಟ್ ಶುಡ್ ಬಿ ಎಂಟರ್ಡ್ ಇನ್ ದ VPP ಸೇಲ್ಸ್. ಸೊ ಅವ್ರಿಗೆ ಗೊತ್ತಾಗಬೇಕಲ್ರಿ ಕೌಂಟರ್ ಸೇಲ್ಸಿಂದ ಎಷ್ಟು ಬಂದದ. ಹಾಗೆ ಹಿಂಗೆ ಡೀಲರ್ ಜೊತೆ ಮಾಡಿ ಇಂಟರ್ಮೀಡಿಯೇಟರ್ಸ್ ಇರ್ತಾರಲ್ಲ ಅವ್ರ ಜೊತೆ ಸೇಲ್ ಮಾಡಿ ಎಷ್ಟು ದುಡ್ಡು ಬಂದದ. ಆಮೇಲೆ ಈ ಥರ ಪೋಸ್ಟಲ್ ಮುಖಾಂತರ ಸೇಲ್ ಮಾಡಿ ದುಡ್ಡು ಎಷ್ಟು ಬಂದದ. ಆ ಸೇಲ್ ಮಾಡಿದ್ದು ಗ್ಯಾರಂಟಿ ಏನಂದರೆ VPP ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಂದ್ರದ್ದು ಅವ್ರು ಮೇಂಟೈನ್ ಮಾಡಿರ್ತಾರೆ ಪೋಸ್ಟಲ್ ಆರ್ಡರ್ಸ್. ಸೊ ಅವೆಲ್ಲ ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್, ಸಪ್ರೇಟ್ ಪೇಯಿಂಗ್ ಇನ್ ಸ್ಲಿಪ್ಸ್ ಶುಡ್ ಬಿ ಪ್ರಿಪೇರ್ಡ್ ಟು ಡೆಪಾಸಿಟ್ ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಪೋಸ್ಟಲ್ ಸೇಲ್ಸ್. ಎಸ್, ಸೊ ಪೋಸ್ಟ್ ಮುಖಾಂತರ ಏನು ಗೂಡ್ಸ್ ಸೇಲ್ ಮಾಡಿರ್ತೀರಲ್ಲ ಅದರದ್ದು ಕ್ಯಾಶ್ ನೀವು ಬ್ಯಾಂಕಿಗೆ ಜಮಾ ಕೊಡ್ಲಿಕ್ಕತ್ತೀರ ಅಂದ್ರೆ ಅದಕ್ಕೆ ಒಂದು ಸಪ್ರೇಟೇ ಸ್ಲಿಪ್ಸ್, ಪೇನ್ ಸ್ಲಿಪ್ಸ್ ಅಂತ ಏನು ಫಿಲಪ್ ಮಾಡ್ತಿರಲ್ಲ ನೀವು ದುಡ್ಡು ಹಾಕಲಿಕ್ಕೆ, ಅದನ್ನು ಸಪ್ರೇಟಾಗೆ ಮೇಂಟೈನ್ ಮಾಡಬೇಕು. ಅದ್ರಾಗ ಮೆನ್ಷನ್ ಮಾಡಬೇಕು ಪೋಸ್ಟಲ್ ಸೇಲ್ಸ್ ಮುಖಾಂತರನೇ ಇಷ್ಟಾಗೈತೆ ಸೇಲ್ಸ್ ಅಂತ ಹೇಳಿ ಜಮಾ ಮಾಡೋ ಮುಂದೆ. ಓಕೆ, ನೆಕ್ಸ್ಟ್, ಎನಿ ಅಡ್ವಾನ್ಸ್ ಅಮೌಂಟ್ ರಿಸೀವ್ಡ್ ಅಗೇನ್ಸ್ಟ್ VPP should also be recorded in the VPP register. Yes, so if any advance amount you have taken, that is also to be recorded.
ನೆಕ್ಸ್ಟ್ ಒನ್ ಈಸ್ ಅಬೌಟ್ ವಾಟ್ ಇಂಟರ್ನಲ್ ಚೆಕ್ ಹ್ಯಾಸ್ ರಿಗಾರ್ಡ್ಸ್ ಟು ಕ್ಯಾಶ್ ಪೇಮೆಂಟ್. ಸೊ ಇಷ್ಟು ನಾವೇನು ನೋಡಿದ್ವಿ ಹಿಂದಿನ ವೀಡಿಯೋನಾಗ, ಈಗ ಗಳಿದ್ರಾಗ ಕ್ಯಾಶ್ ರಿಸಿಪ್ಟ್ಸ್ ಬಗ್ಗೆ ನೋಡಿದ್ವಿ. ಈಗ ನಾವೇನು ನೋಡೋಣ, ಕ್ಯಾಶ್ ಪೇಮೆಂಟ್ ಬಗ್ಗೆ ಹೆಂಗದ. ಓಕೆ, ಸೊ ಪೇಮೆಂಟ್ ಬಗ್ಗೆ ಇಂಟರ್ನಲ್ ಚೆಕ್ ಯಾವ ಥರ ಇರಬೇಕು, ಹೆಂಗೆ ಸೂಪರ್ವಿಷನ್ ಮಾಡಬೇಕು. ಸಿ, ದ ಫಾಲೋಯಿಂಗ್ ಪಾಯಿಂಟ್ ಶುಡ್ ಬಿ ನೋಟೆಡ್ ವೈಲ್ ಮೇಕಿಂಗ್ ದ ಪೇಮೆಂಟ್ಸ್ ಬೈ ಕ್ಯಾಶ್ ಆರ್ ಚೆಕ್. ಸೊ ಕ್ಯಾಶ್ ಅಥವಾ ಚೆಕ್ನೂ ಬರುತ್ತದೆ ಇಲ್ಲಿ. ಸಿ, ದೇರ್ ಶುಡ್ ಬಿ ಅ ಸಪ್ರೇಟ್ ಪರ್ಸನ್ ಕಾಲ್ಡ್ ಪೇಯಿಂಗ್ ಕ್ಯಾಶಿಯರ್ ಇನ್ ಚಾರ್ಜ್ ಆಫ್ ಮೇಕಿಂಗ್ ಕ್ಯಾಶ್ ಪೇಮೆಂಟ್. ಎಸ್, ಯಾಕಂದ್ರೆ ಇಷ್ಟು ನಿಮ್ಗೆ ಮೊದಲಿನ ಚಾಪ್ಟರ್ನ ಹೇಳ್ಕೊತ ಬಂದೀನಿ. ಕ್ಯಾಶಿಯರ್ ಇರ್ತಾರೆ, ಅಕೌಂಟೆಂಟ್ ಇರ್ತಾರೆ ಅಂಥೇಳಿ. ಕ್ಯಾಶಿಯರ್ ಅಂತಂದು ಕೂಡ ತಲೆಯೊಳಗೆ ಏನು ಬರ್ತದೆ ರೀ, he is dealing with the all the cash transactions of the company. It may be receipts or it may be payments, but internal check system suggests the business, and your auditor also suggests that maintain one separate person. That means hiring one separate person. The company has to maintain this payment of the company. It should be maintained by one person only. One separate person ಅನ್ನು ನೀವು ಕಂಪ್ನಿ ಏನು ಮಾಡಬೇಕು, ಹೈರ್ ಮಾಡಬೇಕು. ಅವಂಗೆ ಅದ್ರ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್, ರಿಸಿಪ್ಟ್ಸ್ ಬಗ್ಗೆ ಅಲ್ಲ, ರಿಸಿಪ್ಟಿಗೆ ಬೇರೆ, ಪೇಮೆಂಟಿಗೆ ಇವ. ಓಕೆ, ದೆನ್ ಆಲ್ ಪೇಮೆಂಟ್ ಶುಡ್ ಬಿ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಬಿ ಮೇಡ್ ಬೈ ಚೆಕ್ಸ್. ಎಸ್, ಯಾಕಂದ್ರೆ ಚೆಕ್ಸ್ ಮಾಡೋದ್ರಿಂದ ಏನಾಗ್ತದೆ, ಪ್ರೂಫ್ ಆಗ್ತದೆ ರೀ, ಗ್ಯಾರಂಟಿ ಪ್ರೂಫ್. ಕ್ಯಾಶ್ ಮಾಡೋದ್ರಿಂದ ಅಲ್ಲಿ ಗಡ್ಬಡಿ ಭಾಳ ಮಾಡ್ಲಿಕ್ಕೆ ಚಾನ್ಸಸ್ ಇರ್ತಾವೆ. ಚೆಕ್ಲಿಂದ ಏನು ಗಡ್ಬಡಿ ಚಾನ್ಸಸ್ ಇರುವುದೇ ಇಲ್ಲ ಅಂತ ಹೇಳಂಗಿಲ್ಲ. ಇಟ್ ಈಸ್ ದೇರ್, ಬಟ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಸೇಫ್. ಓಕೆ, ಸೊ ಕ್ಯಾಶ್ಗಿಂತ ಚೆಕ್ ಭಾಳ ಸೇಫ್ ಅದ. ನೆಕ್ಸ್ಟ್, ದ ಚೆಕ್ ಶುಡ್ ಬಿ ಡ್ರಾನ್ ಪೇಯಬಲ್ ಟು ಆರ್ಡರ್ ಆ್ಯಂಡ್ ದೇ ಶುಡ್ ಬಿ ಕ್ರಾಸ್ ವಿತ್ ವರ್ಡ್ಸ್ ಅಕೌಂಟ್ ಪೇಯಿ ಓನ್ಲಿ ಬಿಫೋರ್ ದೇ ಆರ್ ಇಶ್ಯೂಡ್. ಎಸ್, ಸೊ ವೆನ್ ಎವರ್ a check is issued by the company and your cashier should be well versed that he has to see the particular check has been crossed. In case ಅವ ನಿಮ್ಮ ಕಸ್ಟಮರ್ ಕ್ರಾಸ್ ಮಾಡಬೇಡ ಅಂತ ಹೇಳಿದ್ರೆ ನೀವು ಕ್ರಾಸಿಂಗ್ ಮಾಡಬೇಕು. ಸೊ ಕ್ರಾಸಿಂಗ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನದ ಅಂದ್ರೆ ಡೈರೆಕ್ಟ್ ಅಕೌಂಟ್ ಪೇಮೆಂಟ್ ಆಗ್ತದೆ. ಸೊ ಇನ್ ಕೇಸ್ ಚೆಕ್ ಏನಾದರೂ ಸ್ಟೋಲ್ ಆಗಿತ್ತು ಅಂದ್ರೆ, ತುಡುಗಾಗಿ ಹೋಯ್ತು ಅಂತಂದ್ರೆ, ಅಥವಾ ಏನಾರು ಕಳೆದು ಹೋಯ್ತು, ನಾವೇನಾರು ಮಿಸ್ಪ್ಲೇಸ್ ಆಯಿತು, ಹಂಗೇನಾರು ಸಿಚುವೇಶನ್ ಆದಾಗ ಆ ಚೆಕ್ ಯಾರಿಗೆ ಸಿಕ್ಕರೂ ಅವ್ರು ಏನು ಮಾಡ್ಬೋದು ರೀ, ಬ್ಯಾಂಕಿಗೆ ಒಯ್ದು ಕೊಡ್ಬೋದು. ಬಟ್ ಅವ್ರ ಕೈಯಾಗ ದುಡ್ಡು ಬರೋಂಗಿಲ್ಲ, ಯಾಕಂದ್ರೆ ಅದು ಕ್ರಾಸ್ ಮಾಡಿದ್ದಿರ್ತದೆ. ಡೈರೆಕ್ಟ್ಲಿ ಎಲ್ಲಿ ಹೋಗ್ತದೆ ಅಂತಂದ್ರೆ ಅಕೌಂಟಿಗೆ ಹೋಗ್ತದೆ. ಅವ್ರು ತೊಗೊಂಡೋಗಿ ಕೊಡ್ಬೋದು, ಬಟ್ ಅವರಿಗೆಲ್ಲೂ ಡೈರೆಕ್ಟ್ ಕ್ಯಾಶ್ ಪೇಮೆಂಟ್ ಅವ್ರ ಕೈಯಾಗ ಸಿಗೋದಿಲ್ಲ. ಸೊ ದ್ಯಾಟ್ ವಿಲ್ ಬಿ ದ ಥಿಂಗ್ ವಿಚ್ ವಿಲ್ ಹ್ಯಾಪನ್. ಆ್ಯಂಡ್ ಅಲ್ಲಿ ಕ್ರಾಸ್ ಮಾಡಿ ಏನು ಬರೀಬೇಕು ಅಂದ್ರೆ ಅಕೌಂಟ್ ಪೇಯಿ ಓನ್ಲಿ ಅಂತ ಮಾಡಬೇಕು. ಬರೀ ಕ್ರಾಸಿಂಗ್ ಮಾಡಿದ್ರೇ ಹಂಗಿರುತ್ತೆ. ಬಟ್ ಅಕೌಂಟ್ ಪೇ ಅಂದ್ರೆ ಡಬಲ್ ಕ್ರಾಸಿಂಗ್ ಆದಂಗೆ ರೀ, ಯಾಕಂದ್ರೆ ದೇ ಆರ್ ಮೆನ್ಷನಿಂಗ್ ಸಮಥಿಂಗ್ ಇಯರ್. ಸೊ ಅಕೌಂಟ್ ಪೇಯಿ ಓನ್ಲಿ, ಅಕೌಂಟ್ ಥ್ರೂನೇ ಪೇ ಆಗಬೇಕು ಕಂಪಲ್ಸರಿ. ಆ ಪರ್ಟಿಕ್ಯುಲರ್ ಪರ್ಸನ್ ಅಕೌಂಟ್ ಥ್ರೂನೇ ಪೇ ಆಗಬೇಕಂತ ಅವ್ರು ಹೇಳಿದಾರೆ. ನೆಕ್ಸ್ಟ್, ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿಪೇರಿಂಗ್ ಚೆಕ್ಸ್ ಆ್ಯಂಡ್ ಫಾರ್ ಪಾಸಿಂಗ್ ಚೆಕ್ ಶುಡ್ ಬಿ ಕ್ಲಿಯರ್ಲಿ ಸ್ಪೆಸಿಫೈಡ್. ಸೊ ಯಾವ ಪರ್ಸನ್ ಕ್ಯಾಶಿಯರ್ ಏನು ಚೆಕ್ಸ್ ಪ್ರಿಪೇರ್ ಮಾಡ್ತಿರ್ತಾನಲ್ಲ, ಹಿ ಮಸ್ಟ್ ಬಿ ವೆರಿ ಮಚ್ ಕೇರ್ಫುಲ್ ಇನ್ ರೈಟಿಂಗ್ ದ ಚೆಕ್. ಅಂದರೆ ಯಾರಿಗೆ ಚೆಕ್ ಬರೀಲಿಕತ್ತಾರ, ಎಷ್ಟು ಅಮೌಂಟದ ಚೆಕ್ ಬರೀಲಿಕತ್ತಾರ, ಸೊ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಇರಬೇಕು. ಅಲ್ಲೆಲ್ಲೂ ಕನ್ಫ್ಯೂಷನ್ಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಚೆಕ್ ಏನು ಸಾದಾ ಪೇಪರ್ ಇದ್ದಂಗಲ್ರಿ, ಏನಾರ ಮಿಸ್ಟೇಕ್ ಆಯ್ತಪ್ಪ ಬೇಡ ಬಿಡು ಅಂಥೇಳಿ. ಚೆಕ್ ಏನಿರ್ತದೆ ಭಾಳ ವ್ಯಾಲ್ಯೂಯಬಲ್ ಡಾಕ್ಯುಮೆಂಟ್ ಇರ್ತದೆ ರೀ ಅದು. ಆ್ಯಂಡ್ ಸ್ಪೆಷಲಿ ಯಾವಾಗ ಅಕೌಂಟ್ ಹೋಲ್ಡರ್ ಸಿಗ್ನೇಚರ್ ಆಗ್ತದಲ್ಲ ಹೋಲ್ಡರ್, ಅವಾಗಂತೂ ಭಾಳ ವ್ಯಾಲ್ಯೂಯಬಲ್ ಡಾಕ್ಯುಮೆಂಟ್ ಆಗ್ತದೆ ರೀ. ಸೊ ದ್ಯಾಟ್ಸ್ ವೈ ದ preparation of check is very very important. Next, as soon as a check is prepared, the relevant invoice or bills should be stamped paid so that it not again passed for payment by mistake or otherwise. Very correct. So one more important thing is what here, the cashier ಅವ ಏನು ಕ್ಯಾಶಿಯರ್ ಅಂತ ಇರ್ತಾನಲ್ಲ, ಚೆಕ್ ಪ್ರಿಪೇರ್ ಮಾಡ್ತಾನಲ್ಲ, ಸ್ಪೆಷಲಿ ಪೇಮೆಂಟ್ ಕ್ಯಾಶಿಯರ್, ಅವ ಯಾವ್ದಾರ ಚೆಕ್ಕಿಗೆ ಪ್ರಿಪೇರ್ ಮಾಡಿದ್ದಾರೆ. ಸೊ ಪೇಮೆಂಟ್ ಮಾಡೋದಿತ್ತು, ಪ್ರಿಪೇರ್ ಮಾಡಿದ, ಅದನ್ನು ಯಾವ ಪರ್ಪಸಿಗೆ ಅವ ಪ್ರಿಪೇರ್ ಮಾಡೋಣ, ಯಾರಿಗೆ ಪೇಮೆಂಟ್ ಮಾಡಲಿಕ್ಕೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮಿಸ್ಟರ್ ಎ. ಸೊ ಮಿಸ್ಟರ್ ಎ ಹೆಸರೆಲ್ಲ ಹಾಕಿ ರೆಡಿ ಮಾಡಿಟ್ಟಾನ್ರಿ. ಅವನದು ಹೆಸರು ಮುಂದೆ ಅಂದ್ರೆ ಚೆಕ್ನಾಗಲ್ಲ, ಅವ್ರು ರಿಜಿಸ್ಟರ್ ಏನು ಮೇಂಟೈನ್ ಮಾಡ್ತಾರಲ್ಲ ಅದರೊಳಗೆ ಅವರು ಅಲ್ಲಿ ಸ್ಟ್ಯಾಂಪ್ ಮಾಡ್ಬೇಕು ಪೇಡ್ ಅಂಥೇಳಿ. ನೀವು ನೋಡ್ತಿರ್ಬೋದು ಎಲ್ಲ ಕಡೆ, ಈಗ ಸೂಪರ್ ಮಾರ್ಕೆಟ್ನಾಗಲಿ ಎಲ್ಲ ಕಡೆ ನೀವು ಪೇಮೆಂಟ್ ಮಾಡ್ತಿರಲ್ಲ, ಕ್ಯಾಶ್ ಪೇಮೆಂಟ್ ಆದಮೇಲೆ ಅಲ್ಲಿ ಪೇಡ್ ಅಂಥೇಳಿ ಸಿಕ್ಕ ಹೊಡೆದು ಕೊಡ್ತಾರೆ. ಎದಕ್ಕಂದ್ರೆ ಫಾರ್ ಅಶ್ಯೂರೆನ್ಸ್, ಸೊ ಪೇ ಆಗ್ಯದ ಅದು ಅಂಥೇಳಿ.
ಸೊ ಇಲ್ಲಿನೂ ಫಾರ್ ರಿಪೀಟ್ ಆಗಬಾರ್ದು, ಯಾವುದೇ ಟ್ರಾನ್ಸಾಕ್ಷನ್ಸ್ ರಿಪೀಟ್ ಆಗಬಾರ್ದು ಅಂಥೇಳಿ, ಫಾರ್ ದ್ಯಾಟ್ ಅಶ್ಯೂರೆನ್ಸ್ ಹಿಯರ್ ಶುಡ್ ಬಿ ಕೇರ್ಫುಲ್ ಅಬೌಟ್ ದಿಸ್ ಆ್ಯಂಡ್ ಈ ಹ್ಯಾಸ್ ಟು ಸ್ಟ್ಯಾಂಪ್ ಆ್ಯಸ್ ಅ ಪೇಡ್. ಅವ ಏನು ಸ್ಟ್ಯಾಂಪ್ ಮಾಡ್ಬೇಕಂದ್ರೆ ಪೇಡ್ ಅಂಥೇಳಿ ಅವ ಅಲ್ಲಿ ಮಾಡಬೇಕ್ರಿ. ನೆಕ್ಸ್ಟ್ ದೇ ಶುಡ್ ಬಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ನಾಟ್ ಟು ಸೈನ್ ಚೆಕ್ಸ್ ಇನ್ ಅಡ್ವಾನ್ಸ್ or in favor of the person signing the check. Yes, this is also one more important point, that the account that person in charge, accountant, what he has to be careful about this is, so he should be know about the specific instruction. He should be given some specific instruction that he should not be sign the check in advance ಯಾವುದು ಚೆಕ್ ಸೈನ್ ತಾನು ಮಾಡಬಾರ್ದು, ತನ್ನ ಕಡೆ ಅಥಾರಿಟಿ ಇದ್ರೆ ಅಥವಾ ಯಾರ ಕಡೆನೂ ಸೈನ್ ಮಾಡಿಸ್ಬಾರ್ದು ಅಥರೈಸ್ಡ್ ಪರ್ಸನ್ ಕಡೆ. ಆ್ಯಂಡ್ ಅದರ್ ಪರ್ಸನಿಗೆ ಫೇವರ್ ಮಾಡಬೇಕಾಗ್ತದಪ್ಪ ಅಂಥೇಳಿ ಅಡ್ವಾನ್ಸಿಗೆ ಯಾವಾಗೂ ಸೈನ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದನ್ನು ಭಾಳ ಪ್ರಿಕಾಷನ್ನಾಗಿ ನೋಡ್ಕೋಬೇಕು. ದಿಸ್ ಈಸ್ ಅಬೌಟ್ ದ ಕ್ಯಾಶ್ ಪೇಮೆಂಟ್ಸ್. ಸೊ ಒನ್ ಮೋರ್ ವಿ ಆರ್ ಮೂವಿಂಗ್, ದಟ್ ಈಸ್ ಪೆಟಿ ಕ್ಯಾಶ್ ಪೇಮೆಂಟ್ಸ್. ಓಕೆ, ಸೊ ಪೆಟಿ ಕ್ಯಾಶ್ ನಿಮ್ಗೆ ಗೊತ್ತೇ ಇದೆ, ಡೇ ಟು ಡೇ ಸ್ಮಾಲ್ ಆ್ಯಕ್ಟಿವಿಟೀಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗೋದ್ರೊಳಗೆ ಸ್ಮಾಲ್ ಪೇಮೆಂಟ್ಸ್ ಏನಾಗ್ತಾವಲ್ಲ ಅದ್ರ ಸಂಬಂಧ ಪೇ ಮಾಡೋಂಥ ಕ್ಯಾಶ್ ಏನದ ಪೆಟಿ ಕ್ಯಾಶ್ ಅಂತ ಹೇಳಿ. ಓಕೆ, ದಿಸ್ ಈಸ್ ಫಾರ್ ದ ಸ್ಮಾಲ್ ಪೇಮೆಂಟ್ಸ್. ಸಿ ವಾಟ್ ದ ಇಂಟರ್ನಲ್ ಚೆಕ್ ರಿಲೇಟೆಡ್ ಟು ದ ಪೆಟಿ ಕ್ಯಾಶ್ ಏನು ಆಡಿಟರ್ ಸಜೆಸ್ಟ್ ಮಾಡ್ತಾನಂದ್ರೆ, ದೇ ಶುಡ್ ಬಿ ಅ ಸಪ್ರೇಟ್ ಪರ್ಸನ್ ಕಾಲ್ಡ್ ಪೆಟಿ ಕ್ಯಾಶಿಯರ್. ಎಸ್, ಸೊ ಹೆಂಗೆ ಕ್ಯಾಶಿಗೆ ಸಂಬಂಧಪಟ್ಟಿದ್ರಾಗ ಕ್ಯಾಶಿಯರ್ ರಿಲೇಟೆಡ್ ಟು ದ ರಿಸಿಪ್ಟ್, ಕ್ಯಾಶಿಯರ್ ರಿಲೇಟೆಡ್ ಟು ದ ಪೇಮೆಂಟ್, ಲೈಕ್ವೈಸ್ ಹಿಯರ್ ಕ್ಯಾಶಿಯರ್ ರಿಲೇಟೆಡ್ ಟು ದ ಪೆಟಿ ಕ್ಯಾಶ್. ಓಕೆ, ಪೆಟಿ ಕ್ಯಾಶಿಯರ್ ಅಂಥೇಳಿ ಒಬ್ಬರಿಗೆ ಅಪಾಯಿಂಟ್ ಮಾಡಬೇಕು. ದ ವರ್ಕ್ ಆಫ್ ಪೆಟಿ ಕ್ಯಾಶ್ ಪೇಮೆಂಟ್ ಶುಡ್ ನಾಟ್ ಬಿ ಎಂಟ್ರಸ್ಟೆಡ್ ಟು ದ ಪೇಯಿಂಗ್ ಕ್ಯಾಶಿಯರ್. ಸೊ ಆ ವರ್ಕ್ ಪೇಮೆಂಟ್ಸ್ ಮಾಡೋದು ಅಥವಾ ಬೇರೆ ಹ್ಯೂಜ್ ಅಮೌಂಟ್ ಪೇಮೆಂಟ್ ಮಾಡ್ತೀವಲ್ಲ ಅದೆರಡನ್ನೂ ಒಟ್ಟ ಕೂಡಿಸ್ಬಾರ್ದು. ಓಕೆ, ದೇರ್ ಮಸ್ಟ್ ಬಿ ಅ ಪ್ರಾಪರ್ ಬೈಫರಿಕೇಷನ್. ನೆಕ್ಸ್ಟ್, ದ ಪೆಟಿ ಕ್ಯಾಶಿಯರ್ ಶುಡ್ ನಾಟ್ ರಿಸೀವ್ ಎನಿ ಅಮೌಂಟ್ ಎಕ್ಸೆಪ್ಟ್ ದ impressed amount. All other miscellaneous cash receipts should be received only by the cashier, not by the petty cashier. ಸೊ ಎಷ್ಟು ಪೇಮೆಂಟದ್ದು ಇದಿರ್ತದಲ್ಲ ಅಷ್ಟೇ ಅವನಿಗೆ ಸಂಬಂಧ ರೀ, ಅದು ಬಿಟ್ಟು ಬೇರೆ ಯಾವ ಕ್ಯಾಶಿಗೂ ಅವ ಸಂಬಂಧ ಇಲ್ಲ. ಸೊ ಈ ಶುಡ್ ನಾಟ್ ಬಿ ಅಥರೈಸ್ಡ್ ಟು ರಿಸೀವ್ ಎನಿ ಮನಿ ಆ್ಯಂಡ್ ಈ ಶುಡ್ ನಾಟ್ ಬಿ ಅಥರೈಸ್ಡ್ ಟು ಪೇ ಎನಿ ಮನಿ ಫಾರ್ ಅದರ್ ಆ್ಯಕ್ಟಿವಿಟೀಸ್ ಅದರ್ ದ್ಯಾನ್ ದ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್. ಸೊ ಪೆಟಿ ಕ್ಯಾಶಿಗೆ ಅಷ್ಟೇ ಅವ್ನಿಗೆ ಅಪಾಯಿಂಟ್ ಮಾಡಿದ್ಮೇಲೆ ಪೆಟಿ ಕ್ಯಾಶಿಗೆ ಅಷ್ಟೇ ಅವ್ನು ಕಾರ್ಬಾರ್ ಮಾಡಬೇಕು, ಮತ್ತೇನು ಕಾರ್ಬಾರ್ ಮಾಡ್ಲಿಕ್ಕೆ ಹೋಗಬಾರ್ದು. ಶುಡ್ ನಾಟ್ ಬಿಕಮ್ ಅ ರಿಸೀವರ್ ಆಲ್ಸೋ, ಶುಡ್ ನಾಟ್ ಬಿಕಮ್ ಅ ಪೇಯರ್ ಆಫ್ ಎನಿ ಅದರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಮೌಂಟ್. ಯಾವುದ್ರದ್ದು ರಿಸೀವ್ನು ಮಾಡಬಾರ್ದು, ಅದನ್ನು ಪೇಮೆಂಟ್ ಮಾಡಬಾರ್ದು. ಅವ್ನಿಗೆ ಏನು ಹೇಳಿದ್ರೆ ಪೆಟಿ ಕ್ಯಾಶ್ ನೋಡ್ಕೊಂಡು ಪೆಟಿ ಕ್ಯಾಶ್ ಒಂದೇ ನೋಡ್ಕೊ. ಪೇಮೆಂಟ್ಸ್ ಓವರ್ ಅ ಸರ್ಟನ್ ಅಮೌಂಟ್. ಎಸ್, ಸೊ ರೆಸ್ಟ್ರಿಕ್ಷನ್ ಈಸ್ ದರ್. ನೀವು ನೋಡಿರಿ ಪೆಟಿ ಕ್ಯಾಶ್ ಅಕೌಂಟ್ ಎಲ್ಲ ಮಾಡಿರಿ ಮುಂಚೆನೂ PUC ಒಳಗೆಲ್ಲ, ಅಲ್ಲೆಲ್ಲ ಹೆಂಗಿರ್ತಾರೆ ಪೆಟಿ ಕ್ಯಾಶ್ ಅಂದ್ರೆ ಭಾಳ ಸ್ಮಾಲ್ ಅಮೌಂಟ್ ಇರ್ತದೆ ರೀ. ಅಲ್ಲಿ ಹೆಂಗಂತಂದ್ರೆ ಟೋಟಲ್ ಆಗೋದೇ ನಮಗೆ 100, 500 ಒಳಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 1000 ಹೋಗಂಗೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಕಡಿಮೆ ರೇಟ್ನಾಗ ಆಗ್ತಾವೆ, ಕಡಿಮೆ ಅಮೌಂಟ್ನಾಗ ಆಗ್ತಾವೆ. ಸೊ ಹಂಗಾಗಿ ಇಲ್ಲಿ ಅವನಿಗೂ ಒಂದು ರಿಸ್ಟ್ರಿಕ್ಷನ್ ಮಾಡಿರ್ತಾರೆ. ಸೊ ಕಂಪ್ನಿ ವಿಲ್ ಆಲ್ಸೋ make some restriction about certain amount and the petty cashier should not go above that amount. ಓಕೆ, ಅದಕ್ಕಿಂತ ಜಾಸ್ತಿ ಪೇಮೆಂಟ್ ಇತ್ತು ಅಂದ್ರೆ ಅವ ತಂದು ಹೈಯರ್ ಅಥಾರಿಟೀಸ್ ಯಾರು ಇರ್ತಾರಲ್ಲ ಅವರಿಗೆ ಇಂಟಿಮೇಟ್ ಮಾಡಬೇಕು. ಆ್ಯಂಡ್ ಅನದರ್ ಲಾಸ್ಟ್ ಪಾಯಿಂಟ್ ಈಸ್, ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಪೇಮೆಂಟ್ ಶುಡ್ ಬಿ ಮೇಡ್ ಓನ್ಲಿ ಆನ್ ದ ಅಥಾರಿಟಿ ಆಫ್ ದ ಪ್ರಾಪರ್ಲಿ ಅಪ್ರೂವ್ಡ್ ವೋಚರ್ಸ್ ವಿಚ್ ಶುಡ್ ಬಿ ಮಾರ್ಕ್ಡ್ ಪೇಡ್ ಆಫ್ಟರ್ ಮೇಕಿಂಗ್ ದ ಪೇಮೆಂಟ್. ಎಸ್, ಸೊ ಸೇಮ್. ಸೊ ಭಾಳಷ್ಟು ಸಣ್ಣ ಬಿಲ್ಸ್ ಬರ್ತಾವೆ ರೀ, ಸ್ಟೇಷ್ನರಿ ಐಟಮ್ಸ್ ಅದಾವು ಇವೆಲ್ಲ, ಎಲ್ಲದ್ರದ್ದು ಪೇಮೆಂಟ್ ಅವ ಮಾಡಲೇಬೇಕು. ಬಟ್ ಅದ್ರಾಗೂ ಒಬ್ರು ಶಾಣೆ ಮಂದಿ ಇರ್ತಾರಲ್ರಿ, ಚೀಪ್ ಥಿಂಕಿಂಗ್ ಅಂತೇಳಿ ಕಂಪ್ನಿ ಒಳಗಿರ್ತಾರೆ, ಅವ್ರು ಅದ್ರಾಗೂ ರೊಕ್ಕ ಹೊಡಿಬೇಕಂತೇಳಿ ಏನೇನೋ ಬಿಲ್ಸ್ ತೊಗೊಂಡು ಬರ್ತಾರೆ. ಬಟ್ ಅವ ಏನು ಮಾಡಬೇಕು, ಪೆಟಿ ಕ್ಯಾಶಿಯರ್, ಹಿ ಶುಡ್ ಬಿ ವೆರಿ ಮಚ್ ಕೇರ್ಫುಲ್ ಇನ್ ಮೇಕಿಂಗ್ ದ ಪೇಮೆಂಟ್ ಆ್ಯಂಡ್ ಹಿ ಶುಡ್ ಸಿ ದ ವೋಚರ್ಸ್. ಆ ವೋಚರ್ಸನ್ನೆಲ್ಲ ಕರೆಕ್ಟಾಗಿ ಅವ ಇಲ್ಲ ಅಂಥೇಳಿ ನೋಡಿ, ಅವು ಒರಿಜಿನಲ್ ಅನ್ಸಿದ್ರೆ ಅಷ್ಟೇ ಅವ ಏನು ಮಾಡಬೇಕು, ಅದಕ್ಕೆಲ್ಲ ಪೇಮೆಂಟ್ ಮಾಡಬೇಕು. ಆ್ಯಂಡ್ ಎದಕ್ಕೆ ಪೇಮೆಂಟ್ ಮಾಡಿವ ಅಂಥೇಳಿ ಎಲ್ಲನೂ ಅವ ಪೇಡ್ ಅಂಥೇಳಿ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ರಿಲೇಟೆಡ್ ಟು ದ ಪೆಟಿ ಕ್ಯಾಶ್ ಆ್ಯಂಡ್ ಸಮ್ ಅದರ್ ಕ್ಯಾಶ್ ಐಟಮ್ಸ್ ವಿ ಹ್ಯಾಡ್ ಸೀನ್ ದ ಇಂಟರ್ನಲ್ ಚೆಕ್ ಸಿಸ್ಟಮ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಇದು ಭಾಳ ಈಸಿ ಅವ ರೀ. ಇನ್ನು ನೆಕ್ಸ್ಟ್ ನಿಮಗೆಲ್ಲ ನಾನು ನೋಟ್ಸ್ ಕೊಡ್ತಾ ಹೋಗ್ತೀನಿ, ಅದ್ರಾಗ ನೋಡಿರಿ, ಭಾಳ ಈಸಿ ಅವ. ನೀವು ಪಾಯಿಂಟ್ಸ್ ಓದಿದ್ರೆ ನೀವು ಅರ್ಥ ಮಾಡ್ಕೋತೀರಿ. ಓಕೆ, ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್.